ಬಾಗೇಪಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿರುವ ಶಿಕ್ಷಣ ಇಲಾಖೆ ಸಮನ್ವಯ ಕಚೇರಿಯಲ್ಲಿ ನಡೆದ ಸರ್ಕಾರಿ ಶಾಲಾ ಶಿಕ್ಷಕರ ಸಭೆಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಮತ್ತು ಆರೋಗ್ಯ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲದೆ ಶಿಸ್ತು ಕ್ರಮ ಜರುಗಿಸುವುದಾಗಿ ಹೇಳಿದರು. ಗಡಿಭಾಗದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಮುಖ್ಯವಾಗಿದೆ. ಶಿಕ್ಷಣ ಇದ್ದರೆ ಮನುಷ್ಯ ಎಲ್ಲಿ ಬೇಕಾದರೂ ಬದುಕಲು ಅನುಕೂಲವಾಗುತ್ತದೆ. ತಾಲೂಕಿನ ಸರ್ಕಾರಿ ಶಾಲೆಗಳ ದುರಸ್ತಿಗೆ ಸುಮಾರು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಇದರ ಉದ್ದೇಶ ಅನುದಾನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಎಂದರು. ಮತ್ತೆ ಇನ್ನು ಬಯಲುಸೀಮೆ ಅಭಿವೃದ್ಧಿ ನಿಗಮದಿಂದ 42 ಲಕ್ಷ ಇಷ್ಟು ಹಣವನ್ನು ನಮ್ಮ ಶಾಲೆಗಳ ದುರಸ್ತಿಗಾಗಿ ಹಣ ತಂದಿದ್ದೀವಿ. ನಾನು ಮೂಲ ಉದ್ದೇಶ ನಿಮ್ಮನ್ನು ಕರೆದಿದ್ದು, ನಾವು ಇಷ್ಟನ್ನ ಏನಾಗ್ತಾ ಇತ್ತು, ನಾವು ಗ್ರಾಂಟ್ ಚೆನ್ನಾಗಿದ್ದರೆ ಒಂದು ಲೆಕ್ಕ ಕೊಟ್ಟವರು ಬಂದು ಬಿಲ್ ತಗೊಂಡು ಬರ್ತಾರೆ. ಸ್ಕೂಲ್ಗೂ ಬಣ್ಣಾನು ಹೊಡಿತಾ ಇಲ್ಲ, ಸುಣ್ಣಾನು ಹೊಡಿತಾ ಇಲ್ಲ, ಒಂದು ರಿಪೇರಿನೂ ಮಾಡ್ತಾರೆ. ನಾನು ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ, ಏನು ಎಸ್ಟಿಮೇಟ್ ನಿಮ್ಮ ಕೈಗೆ ಕೊಡ್ತೀವಿ. ನಾನು ಒಂದು ಎಸ್ಟಿಮೇಟ್ ಎಲ್ಲ ಇವ್ರ ಕೈ ಕೊಡು, ಎಲ್ರಿಗೂ ಒಂದೊಂದು ಎಸ್ಟಿಮೇಟ್ ಕೊಡ್ತೀವಿ. ಏನು ಎಸ್ಟಿಮೇಟಲ್ಲಿ ಕೆಲಸ ಇದೆ ಅದನ್ನು ತಗೊಂಡೇ ನೀವು ಅನ್ವಯಿಸ್ತೀವಿ. ಯಾವ ಮುಲಾಜು ಇಲ್ಲ, ಯಾವ ನಮ್ಮ ಪಾಲು ಆದರೂ ಪರವಾಗಿಲ್ಲ, ಯಾರಾದರೂ ಪರವಾಗಿಲ್ಲ, ಆ ಊರಿನ ಯಾವ ಹಿರಿಯ ವ್ಯಕ್ತಿ ಆಗಿಲ್ಲ, ನೀವು ಯಾವುದಕ್ಕೂ ಡೋಂಟ್ ಕೇರೇ ಮಾಡಬೇಕು. ನಮ್ಮ ಶಾಲೆ ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ತಾಲೂಕು ಸಮನ್ವಯಾಧಿಕಾರಿ ವೆಂಕಟರಮಣ, ಹನುಮಂತರೆಡ್ಡಿ, ಪ್ರಮೀಳಮ್ಮ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.